ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅಶ್ವಿನಿ ಚಾನಲ್. ನಾನು ಇವತ್ತು ಮಾಡ್ತಾಯಿದ್ದೀನಿ ಮಾವಿನಕಾಯಿ ಸಾಂಬಾರು. ಇವಾಗಂತೂ ಮಾವಿನಕಾಯಿ ಸೀಸನ್ ಸ್ಟಾರ್ಟ್ ಆಗಿದೆ. ತುಂಬ ಟೇಸ್ಟಿಯಾಗುತ್ತೆ. ನೀವು ಒಂದ್ಸಲ ಮಾಡಿ ನೋಡಿ. ಇದಕ್ಕೆ ಬೇಕಾಗುವಂಥ ಸಾಮಗ್ರಿ: ಮಾವಿನಕಾಯಿ. ಈ ರೀತಿ ತುಂಬ ಹುಳಿನೇ ಇರಬಾರ್ದು, ತುಂಬ ಸ್ವೀಟು ಇರಬಾರ್ದು, ಆ ರೀತಿ ಮಾವಿನಕಾಯಿ ತೊಗೊಳ್ಳಿ. ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಉಪ್ಪು, ಇಂಗು, ಅಚ್ಕಾರ ಪೌಡ್ರ್ ತೊಗೊಳ್ಳಿ. ಇಲ್ಲ ಅಂತಂದರೆ ಬ್ಯಾಡಗಿ ಮೆಣಸಿನ್ಕಾಯಿ ಕೂಡ ತೊಗೋಬೋದು. ಹಸಿ ಕೊಬ್ಬರಿ, ಸಾಸಿವೆ, ಜೀರಿಗೆ. ನಾನಿಲ್ಲಿ ಹುಣಸೆಹಣ್ಣು ಪೌಡ್ರ್ ತೊಗೊಂಡಿದ್ದೀನಿ. ಹುಣಸೆಹಣ್ಣು ಪೌಡರ್ ಹೇಗೆ ಮಾಡೋದಂತ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಇದೆ, ನೋಡಬಹುದು. ಅರಿಶಿನ, ಧನಿಯಾ ಪುಡಿ, ಸಾಂಬಾರು ಪೌಡರು. ನಾನಿಲ್ಲಿ ಹೆಸರು ಬೇಳೆನ ತೊಗೊಳ್ತಾ ಇದ್ದೀನಿ. ನೀವು ಬೇಕಾದರೆ ತೊಗರಿಬೇಳೆ ಕೂಡ ತೊಗೋಬೋದು. ಸ್ವಲ್ಪ ಬೆಲ್ಲ. ಮೊದಲಿಗೆ ನಾವು ಬೇಳೆನ ತೊಳೆದು ನೆನಿಲಿಕ್ಕೆ ಬಿಟ್ಬಿಡೋಣ. ನೆನಿಲಿಲ್ಲಂದ್ರೂ ಪರವಾಗಿಲ್ಲ, ಡೈರೆಕ್ಟಾಗಿ ನಾವು ಹಾಕ್ಕೋಬಹುದು. ಮಾವಿನಕಾಯಿ ನೋಡಿದ ತಕ್ಷಣ ಬಾಯಲ್ಲಿ ನೀರು ಬರುತ್ತೆ. ಈ ಸೀಸನಲ್ಲಿ ಒಂದು ಸಲ ನೀವು ಮಾವಿನಕಾಯಿ ಸಾಂಬಾರು ಮಾಡಿಬಿಟ್ಟು ನೋಡಿ. ಮಾವಿನಕಾಯಿನ ಈ ರೀತಿ ಕಟ್ ಮಾಡ್ಕೊಳ್ಳಿ. ನಿಧಾನವಾಗಿ ಕಟ್ ಮಾಡಿ. ಮಾವಿನಕಾಯಿ ಕಟ್ ಆಗೋದಕ್ಕೆ ಸ್ವಲ್ಪ ಹಾಡಿರುತ್ತೆ. ಚೂಪಾದಂತಹ ಚಾಕುವಿನಿಂದನೇ ಕಟ್ ಮಾಡ್ಕೊಳ್ಳಿ. ಈ ರೀತಿ ಜಿಗ್ಜಾಗ್ ಚಾಕು ಇರುತ್ತಲ್ಲ, ಅದರಿಂದ ಬೇಗ ಕಟ್ ಆಗುತ್ತೆ. ಹುಷಾರಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ನಾವು ಮಾವಿನಕಾಯಿ ತಿನ್ನೋದ್ರಿಂದ ಇಮ್ಯುನಿಟಿ ಸಿಸ್ಟಮು ಚೆನ್ನಾಗಾಗುತ್ತೆ, ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಾಗುತ್ತೆ. ವಿಟಮಿನ್ ಸಿ ಕೂಡ ಇದೆ, ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ. ಹೊಟ್ಟೆ ಸಮಸ್ಯೆ ಏನಾದರೂ ಇತ್ತಂದರೆ ಅದು ಕೂಡ ಕಡಿಮೆ ಮಾಡುತ್ತೆ. ಆರೋಗ್ಯಕ್ಕೆ ತುಂಬ ಲಾಭದಾಯಕವಾಗಿದೆ. ನೀರು ಕಾಯಲಿಕ್ಕೆ ಇಟ್ಟಿದ್ದೆ, ಅದರೊಳಗೆ ನಾನು ತೊಳೆದಿರುವಂತಹ ಹೆಸರುಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ನೀವು ಕಡಲೆಬೇಳೆ ಕೂಡ ಹಾಕೋಬೋದು, ಅದು ಟೇಸ್ಟು ಚೆನ್ನಾಗಿರುತ್ತೆ. ಕಟ್ ಮಾಡಿರುವಂತಹ ಮಾವಿನಕಾಯಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಬೇಕಾದರೆ 1-2 ಹನಿ ಎಣ್ಣೆ ಹಾಕ್ಕೋಬಹುದು. ಎಣ್ಣೆ ಹಾಕೋದ್ರಿಂದ ಬೇಳೆ ಬೇಗ ಬೆಂದ್ಬಿಡತ್ತೆ. ನಾನಿಲ್ಲಿ ಹೆಸರು ಬೇಳೆ ಹಾಕಿದ್ದೀನಲ್ವ, ಅದಕ್ಕೋಸ್ಕರ ನಾನು ಇಲ್ಲಿ 2 ವಿಸಿಲ್ ಕೊಡ್ತಾ ಇದ್ದೀನಿ. ಹೆಸರುಬೇಳೆ ತುಂಬ ಬೇಗ ಬೆಂದ್ಬಿಡತ್ತೆ. ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ, ಅದರೊಳಗೆ ಹಸಿ ಕೊಬ್ಬರಿ ಹಾಕ್ಕೊಳ್ಳಿ, ಸ್ವಲ್ಪ ಹಿಂಗು ಹಾಕ್ಕೊಳ್ಳಿ. ಹಿಂಗು ಬೇಕಾದರೆ ನೀವು ಒಗ್ಗರಣೆ ಕೂಡ ಹಾಕ್ಕೋಬಹುದು. ನಾನಿಲ್ಲಿ ಕಾಳು ಹಿಂಗನ್ನ ಯೂಸ್ ಮಾಡ್ತೀನಿ, ಅದಕ್ಕೋಸ್ಕರ ಮಿಕ್ಸಿ ಒಳಗೇ ಹಾಕ್ತಾಯಿದ್ದೀನಿ. ಹಿಂಗು ಬೇಕಾದರೆ ಸ್ವಲ್ಪ ಬಿಸಿ ಮಾಡಿ ಹಾಕ್ಕೋಬಹುದು. ನೀವಿಲ್ಲಿ ಒಣ ಮೆಣಸಿನ್ಕಾಯಿ ಅಥವಾ ಬ್ಯಾಡಗಿ ಮೆಣಸಿನ್ಕಾಯಿ ಏನಾದರೂ ತೊಗೋಬೋದು. ನಾನಿಲ್ಲಿ ಬ್ಯಾಡಗಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಹುರಿದ್ಬಿಟ್ಟು ಫ್ರೈ ಮಾಡಿ ಪೌಡ್ರ್ ಮಾಡಿ ಇಟ್ಟಿರ್ತೀನಿ, ಅದೇ ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೊಳ್ಳಿ. ಮಾವಿನಕಾಯಿ ಮತ್ತು ಬೇಳೆ ಬೆಂದಿದೆ ನೋಡಿ. ಸ್ವಲ್ಪ ಇದನ್ನು ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಸ್ಮ್ಯಾಶ್ ಮಾಡ್ಕೊಳ್ಳೋದ್ರಿಂದ ಮಾವಿನಕಾಯಿ ಮೆತ್ತಗಾಗ್ಬಿಟ್ಟು ಟೇಸ್ಟು ಚೆನ್ನಾಗಿ ಬರುತ್ತೆ. ರುಬ್ಬಿರುವಂಥ ಮಸಾಲೆ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ಕೊಳ್ಳಿ. ನೀವು ರುಚಿ ಜಾಸ್ತಿ ತಿಂತಾ ಇದ್ದರೆ ಹಾಕ್ಕೋಬಹುದು. ಸಾಂಬಾರು ಪೌಡರ್ ಹಾಕ್ಕೊಳ್ಳಿ. ಯಾವುದೇ ರೀತಿ ನೀವು ಮನೆಯಲ್ಲಿ ತಯಾರಿಸಿದಂಥ ಸಾಂಬಾರು ಪೌಡ್ರ್ ಅಥವಾ ರೆಡಿಮೇಡು ಸಾಂಬಾರು ಪೌಡ್ರ್ ಹಾಕ್ಕೋಬಹುದು. ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಳ್ಳಿ. ನಾನು 3 ಮಾವಿನಕಾಯಿ ತಗೊಂಡಿದ್ದೀನಿ. ಒಂದು 6 ಜನಕ್ಕೆ ಈ ಸಾಂಬಾರು ಸರಿ ಹೋಗುತ್ತೆ. ಬೇಕಾದರೆ ನೀವು ಕೊತ್ತಂಬರಿ ಸೊಪ್ಪು ಕೂಡ ಇವಾಗಲೇ ಹಾಕ್ಕೋಬಹುದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ನಾವು ಬೇಯಬೇಕಾದ್ರೆ ಬೇಳೆ ಹಾಕಿದ್ದೀವಿ. ನಾನಿಲ್ಲಿ ಒಗ್ಗರಣೆ ಕೊಡ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆಯಿಂದ ಒಗ್ಗರಣೆ ಕೊಟ್ಟರೆ ರುಚಿ ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ನಾರ್ಮಲ್ ಶೇಂಗಾ ಎಣ್ಣೆ ಯಾವುದು ನೀವು ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡ್ತೀರಾ ಅದರಿಂದ ಒಗ್ಗರಣೆ ಕೊಡಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಚಟಪಟ ಅಂದು ತಕ್ಷಣ ಜೀರಿಗೆ ಹಾಕ್ಕೊಳ್ಳಿ. ಕರಿಬೇವು ಸೊಪ್ಪು ಹಾಕ್ಕೊಳ್ಳಿ. ಇಮ್ಮಿಡಿಯೇಟಾಗಿ ನಾವು ಸಾಂಬಾರಲ್ಲಿ ಹಾಕ್ಕೊಳ್ಳೋಣ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ಹೊಸ ವಿಡಿಯೋ ನೀವು ವೀಕ್ಷಿಸಬಹುದು. ನನ್ನ ಯೂಟ್ಯೂಬ್ ಚಾನಲಲ್ಲಿ ದೇವಸ್ಥಾನದಲ್ಲಿ ಮಾಡುವಂಥ ಸಾಂಬಾರು,
ಅವರೆಕಾಳು ಸಾಂಬಾರು, ಮೂಲಂಗಿ ಸಾಂಬಾರು ನಾನು ಅಪ್ಲೋಡ್ ಮಾಡಿದ್ದೀನಿ. ನೀವು ಬೇಕಾದರೆ ಚೆಕ್ ಮಾಡ್ಕೋಬಹುದು. ರುಚಿ ರುಚಿ ಅಡುಗೆ ಮಾಡ್ತಾಯಿರಿ, ತಿಂತಾಯಿರಿ, ತಿನ್ನಿಸ್ತಾಯಿರಿ, ಹೆಲ್ದಿಯಾಗಿರಿ. ಅನ್ನದ ಜೊತೆ, ಇಡ್ಲಿ ಜೊತೆ, ದೋಸೆ ಜೊತೆ, ಪಡ್ಡು ಜೊತೆನೂ ನೀವು ಈ ಸಾಂಬಾರು ಸರ್ವ್ ಮಾಡಬಹುದು. ತುಂಬ ರುಚಿ ಅಂದರೆ ತುಂಬ ರುಚಿಯಾಗಿರುತ್ತೆ. ಈ ಸೀಸನಲ್ಲಿ ಒಮ್ಮೆ ಆದರೂ ನೀವು ಮಾಡಿ ನೋಡಿ, ಹೇಗಾಗಿದೆ ಅಂತ ಹೇಳಿ. ನನ್ನ ವಿಡಿಯೋ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು.